ಸಂಬಂಧಪಟ್ಟಂತೆ ನನಗೆ ಹೆಸಬೇಡಿಕೊಂಡ್ರು, ನೀವು ಹಚ್ಕೊಂಡ್ರು ಆಯಿತು. ಬೇಗ ಮಾತಾಡಿ. ಅಲ್ಲೇ ಪ್ರಕೃತ ನಮ್ಮ ರಾಯಣ್ಣಗೆ ಹಬ್ಬ ಮಾಡ್ತಾ ಇದೀವಿ ಜೋರಾಗೆ. ಈ ಸತಿ ಲಾಸ್ಟ್ ಹೊಡಿಸ್ತದೆ, ಹೇಳೋಕ್ಕಾಗಲ್ಲ. ಮುಂದಿನ ಚೆನ್ನಾಗಿರಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಹ್ಯಾಪಿ ಹೋಳಿ! ಈಗ ಬೆಳಗ್ಗೆಯಿಂದ ಎಷ್ಟೊತ್ತಿಗೆ ಶುರು ಮಾಡಿದ್ರಿ ಹೋಳಿ ಹಬ್ಬ? 7 ಗಂಟೆಗೆ. ಹಾಂ, ಈಗ ಎಷ್ಟೊತ್ತಿಗೆ ಮುಗಿಸ್ತೀರಿ? 12 ಗಂಟೆಗೆ. ಈಗ ಬೆಳಗ್ಗೆಯಿಂದ ಏನು ಹೋಳಿ ಹಬ್ಬದ ಆಚರಣೆಗಾಗಿ ಏನೇನು ಮಾಡಿಕೊಡ್ರಿ? ಆಯಿಲು, ಕಲಗಚ್ಚು, ಎಲ್ಲ ಹಾಕಿದ್ದೀವಿ. ಹಾಂ, ಹಬ್ಬ ಮಾಡಿದ್ದೀವಿ. ಓಕೆ ಓಕೆ. ಯಾವ್ಯಾವ ಏರಿಯಾಗ ಹೋಗಿ ಆಚರಣೆ ಮಾಡಿದ್ರಿ? ಮಾತ್ರ. ಹಾಂ, ಮಾತ್ರ. ಓಕೆ ಓಕೆ, ಹಾಗೇ ರೀ. ಬರ್ರ. ಯಾವ ಏರಿಯಾ ಇದು? ಏನೇನು ಆಚರಣೆ ಮಾಡಿದ್ರಿ ಅದೆಲ್ಲ ಮಾತಾಡಿ. ಯಾರು ಒಂದಿಬ್ರು ಮಾತಾಡಿ. ಗೆಳೆಯರ ಬಳಗ ಕಾಮಪ್ಪ ಹ್ಯಾಪಿ ಹೋಳಿ! ಮುದ್ರಾಯಿ ಸಮಿತಿ ರಾಮನಗರ ರಸ್ತೆ ಗೆಳೆಯರ ಬಳಗದ ವತಿಯಿಂದ ವಿಜೃಂಭಣೆಯಾಗಿ ಹೋಳಿ ಹಬ್ಬ ಆಚರಣೆ ಮಾಡ್ತಿದ್ವಿ. ಎಲ್ಲ ಗೆಳೆಯರ ಬಳಗಕ್ಕೂ ತುಂಬುವುದೇ ಧನ್ಯವಾದಗಳು. ಹಾಗೂ ಕನಕಪುರದಲ್ಲಿ ಉತ್ತಮ ಬಾರಿಗೆ ಎಲ್ಲ ಗೆಳೆಯರ ಸೇರಿ ಅತ್ಯುತ್ತಮವಾಗಿ ಆಚರಣೆ ಮಾಡಿದ್ದೀವಿ. ಸಮಸ್ತ ಕಾರ್ಯಕ್ರಮಕ್ಕೆ ಉತ್ತಮವಾದ ಅಭಿನಂದನೆಗಳು. ಜೈ ಶ್ರೀರಾಮ್! ವಿವಿಧ ಕಲಾತಂಡಗಳಿಂದ ಅದ್ದೂರಿಯ ಮೆರವಣಿಗೆ ಹೇಳಿ. ವಿವಿಧ ಕಲಾತಂಡಗಳಿಂದ ಅದ್ದೂರಿಯಾಗಿ ಕಾಮಣ್ಣ ರಥದೇವಿ ಮೆರವಣಿಗೆ ಪ್ರಮುಖ 12 ಗಂಟೆಯಲ್ಲಿ ಕಾಮಣ್ಣನ ದಹನ ಮಾಡಿದ್ದೀವಿ. ಆ ದಹನ ನಂತರ ಇವತ್ತು ಬೆಳಗ್ಗೆ ಗುಲಾಲ್ ಕಾರ್ಯಕ್ರಮ. ವೀಕ್ಷಕರೇ, ಈಗ ಕಾಮಣ್ಣನ ಒಂದು ಅಣಕು ಶವಯಾತ್ರೆ ಇವತ್ತು ನಡೆದಿದೆ. ಏನು ಕಾಮಣ್ಣನ ಒಂದು ಗುಡಿಯಿಂದ ಹೊರಟು ಸಿರಿ ಮಾರ್ಗವಾಗಿ ರಾಮನಗರ ರಸ್ತೆವರೆಗೂ ನಡೆದು ಈಗ ಮತ್ತೆ ಕಾಮಣ್ಣನ ಗುಡಿಗೆ ಇವತ್ತು ಅಣಕ ಶವಯಾತ್ರೆ ನಡೆದಿದೆ. ಈ ಒಂದು ಶವಯಾತ್ರೆ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರ ತಂಡ ಭಾಗವಹಿಸಿದ್ದು ಈ ಬಾರಿ ವಿಶೇಷ ಆಗಿತ್ತು ಅಂತ ಇದನ್ನು ಆಯೋಜಕರು
ದೇಶಪೇಟೆ ಮಹಾಜನ ಸಭೆಯಿಂದ ಪ್ರತಿ ವರ್ಷದಂತೆ ಕಾಮಣ್ಣನ ಹಬ್ಬನ ಅದ್ದೂರಿಯಾಗಿ ಆಚರಿಸ್ತಾರೆ. ಇದು ಹತ್ರ ಕೊನೆ ಅಂತ ಹೇಳ್ಬೋದು. ಇದು ಅಣಕು ಶವಯಾತ್ರೆಯಿಂದ ಇದನ್ನ ಪ್ರತಿ ವರ್ಷ ಇದೊಂದು